ಬೀಟಲ್ ಅಷ್ಟು weight ಗೈನ್ ಆಗೋ ಅನಿಮಲ್ಸ್ ಬೇರೆ ಯಾವುದರಲ್ಲೂ ಬರಲ್ಲ. 2 ಅಥವಾ 3 ಕಿಟ್ ಕೊಡೋದ್ರಿಂದ ಪ್ರಾಫಿಟ್ ತಂದು ಕೊಡೋದ್ರಲ್ಲಿ ಉತ್ತಮವಾದ ತಳಿ. ರಾಜಸ್ಥಾನದಿಂದ ತಗೊಂಬಂದು ಇಲ್ಲಿ ಏನು ಸೇಲ್ ಮಾಡ್ತಾ ಇದಾರೋ ಅದ್ಯಾವುದು ಬೀಟಲ್ ಅಲ್ಲ, ಉದ್ದ ಕಿವಿ ಅಂತ ಬೀಟಲ್ ಅಂತ ಸೇಲ್ ಮಾಡ್ತಾ ಇರ್ತಾರೆ. ಬೀಟಲ್ ನ ನೀವು ನೋಡ್ಬೇಕಾದ್ರೆ ಫಸ್ಟ್ ತಂದೆ ಮತ್ತೆ ತಾಯಿಯನ್ನು ನೋಡ್ಬೇಕು. 65ರಿಂದ 80 kg ಇರುತ್ತೆ ಗರ್ಭಾವಸ್ಥೆಯಲ್ಲಿ. ಈ ರೋಮನ್ ನೋಸ್ ನೆಲದಿಂದ ಅಳತೆ ಮಾಡಿದಾಗ 35 ಇಂಚಿಗಿಂತ ಮೇಲೆ ಇರಬೇಕು ಅನಿಮಲ್. 180 ಅನಿಮಲ್ಸ್ ಇದೆ ಮರಿಗಳು ಬಿಟ್ಟು. 35 ಕಿಡ್ಸ್ ಇದೆ. ವೆದರ್ದು ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ ಆಗಲ್ಲ. ಮೇಜರ್ ಪ್ರಾಬ್ಲಮ್ ಆಗೋದು ನೀರು ಮತ್ತೆ ನೀವು ಕೊಡ್ತಾ ಇರೋಂಥ ಫಾಡ್ರು. ಅಲ್ಲಿ ಏನು ಕೊಡ್ತಾ ಇದ್ದಾರೆ ವಿಚಾರಿಸ್ಕೊಳ್ಳಿ. ಸ್ವಲ್ಪವಾಗಿ ನಿಮ್ಮ ಮೇವಿಗೆ ಅಡ್ಜಸ್ಟ್ ಮಾಡ್ತಾ ಬನ್ನಿ. ಆಮೇಲೆ ನಿಮ್ಮ ಫಾರಮ್ಗೆ ತಕ್ಕಂಗೆ ನೀವು ಸೆಟ್ ಮಾಡ್ಕೊಬೋದು. 7-8 ವರ್ಷಗಳಿಂದ ಸತತವಾಗಿ ಬಳಸ್ತಾ ಇರೋದು ಬೇಲಿ ಮೆಂತಿಯನ್ನು. ಎನರ್ಜಿಗೆ ಕಾರ್ನ್ ಕೊಡ್ತಾ ಇದ್ದೀವಿ, ಪ್ರೋಟೀನ್ಗೆ ಬೇಲಿ ಮೆಂತ್ಯ ಕೊಡ್ತಾ ಇದ್ದೀವಿ. ಏಕೆ ಬಂದು ಮಿನಿಮಮ್ ಗರ್ಭಾವಸ್ಥೆ ಇದ್ದಾಗ 2.5 kg ತಿನ್ನುತ್ತೆ. ಮರಿ ಆಚೆ ಕಡೆ ಹಾಕಿದಾದ್ಮೇಲೆ 4ರಿಂದ 4.25 kg ತಿನ್ನುತ್ತೆ. ಗ್ರೌಂಡ್ನಟ್ ಕೇಕನ್ನು 40% ಕೊಡ್ತೀವಿ, ಮೈಸನ್ನು 60% ಕೊಡ್ತೀವಿ. ವೈಟಮಿನ್ಸು ಮತ್ತೆ ಮಿನರಲ್ಸ್ ಕಂಪಲ್ಸರಿ ಆ್ಯಡ್ ಆಗಿರಬೇಕು. ಮರಿ ಹಾಕಿದಾಗ ಮರಿ ಸೈಜ್ ಬರಬೇಕು, ಮರಿ ಆರೋಗ್ಯವಾಗಿರಬೇಕು, ಹಾಲು ಚೆನ್ನಾಗಿ ಬರಬೇಕು ಅಂದ್ರೆ ವೈಟಮಿನ್ಸು ಮತ್ತೆ ಮಿನರಲ್ಸ್ ಬಹಳ ಮುಖ್ಯ. ಇಲ್ಲಿ ತಾಯಿನಲ್ಲಿ ಹಾಲಾಗಬೇಕು ಅಂದ್ರೆ ಫೀಡನ್ನು ಸ್ವಲ್ಪ ಜಾಸ್ತಿಯಾಗಿ ಕೊಟ್ಕೊಳ್ಳಿ.